ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆ ಮನೆಗೆ ಮನ ಮನಸ್ಸಿಗೆ ಜನಮಾನಸದಿ ಚಿರವಾಗಿ ಚಿನ್ನ ಧರ್ಮ ಸಾರವಾ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ. ಮುಂದುವರೆದ ನಮ್ಮ ಎರಡನೇ ಧಾರ್ಮಿಕ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಯಲುವಹಳ್ಳಿಯಲ್ಲಿ ವಿದುಷಿ ತೇಜಸ್ವಿನಿ ಡಿ ಅವರ ನೇತೃತ್ವ ಹಾಗೂ ಅವರೇ ರಚಿಸಿದ ಶ್ರೀ ಕುಮುದೇಂದು ಮುನಿ ವಿರಚಿತ ಸಿರಿಭೂವಲಯ ಗ್ರಂಥದ ಪ್ರಥಮ ಅಧ್ಯಾಯದ ವಿವರಣಾ ಭಾಷ್ಯದ ಲೋಕಾರ್ಪಣಾ ಕಾರ್ಯಕ್ರಮ ದಿನಾಂಕ 13/3/2026 ನಡೆಯಿತು. ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ವೀಕ್ಷಿಸಿ. ಬಹಳ ಶ್ಲಾಘನೀಯವಾದ ಕಾರ್ಯಕ್ರಮ ಕೂಡ ಇದಾಗಿದೆ. ಅಷ್ಟಮಹಾಪ್ರತಿಹಾರ್ಯ ವೈಭವದಿಂದ ಅಷ್ಟಗುಣಗಳೋಳೊಂದಂ ಅಷ್ಟಮಹಾಪ್ರತಿಹಾರ್ಯ ವೈಭವದಿಂದ ಅಷ್ಟಗುಣಗಳೋಳೊಂದಂ ಸೃಷ್ಟಿಗೆ ಮಂಗಳ ಪರ್ಯಾಯದಿನಿತ ಅಷ್ಟಮ ಜಿನಗೆ ಎರಗುವೆನು ಅಷ್ಟಮ ಜಿನಗೆ ಎರಗುವೆನು ಅಷ್ಟಮ ಜಿನಗೆ ಎರಗುವೆನು. ಯಲವಳ್ಳಿ ಎಂಬ ಪದದ ಮೂಲರೂಪವನ್ನು ನಾವು ನೋಡಿದರೆ ಯಲವ ಭೂ, ಅದರಿಂದ ಭೂ ವಲಯ ಎಂಬ ಅರ್ಥ ಸಂಬಂಧವನ್ನು ಕಾಣಬಹುದು. ಆದ್ದರಿಂದಲೇ ಸಿರಿ ಭೂವಲಯದಂಥ ಮಹಾಗ್ರಂಥದ ಲೋಕಾರ್ಪಣೆ ಇದೇ ಯಲವಳ್ಳಿಯಲ್ಲಿ ನಡೆಯುತ್ತಿರುವುದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಆ ಮಹಾನ್ ಋಷಿಯಾದ ಕುಮುದೇಂದು ಜೈನ ಮುನಿಗೆ ನಾವು ಸಲ್ಲಿಸುವ ಜ್ಞಾನದ ಕಾಣಿಕೆಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಗತ್ತಿನ ವಂಡರ್ಸಲ್ಲಿ ಒಂದು ಅಂತ ನಿಜವಾಗಿ ಹೇಳಬೇಕು ಅಂದರೆ ಸಿರಿಭೂವಲಯ ಇದು ಇಡೀ ವಾಂಗ್ಮಯದಲ್ಲಿ, ವಿಶ್ವ ವಾಂಗ್ಮಯದಲ್ಲಿ ಭಾರತ ಮಾತ್ರ ಅಲ್ಲ, ಜಗತ್ತಿನ ಅನೇಕ ಭಾಷೆಗಳು, ಅಲ್ಲಿರುವ ಎಲ್ಲ ಮಹಾಕಾವ್ಯಗಳು, ಅಲ್ಲಿರುವಂಥ ಫಿಲಾಸಫಿಗಳು, ಲಿಟ್ರೇಚರು, ಅಮಂಗ್ ಆಲ್ ಇನ್ಕ್ಲೂಡಿಂಗ್ ಎವರಿ ಇಪಿಕ್ಸ್ ರಿಟನ್ ಬೈ ಗ್ರೇಕ್ ಫಿಲಾಸಫರ್ಸ್, ಅವೆಲ್ಲದರ ಮಧ್ಯದಲ್ಲೂ ರತ್ನಪ್ರಾಯವಾದಂತಹ ವರ್ಲ್ಡ್ ರಿಕಾರ್ಡಿಗೆ, ಇದು ಗಿನ್ನಿಸ್ ರಿಕಾರ್ಡಿಗೆ ತಲುಪಬೇಕಾದಂಥ, ಮುಟ್ಟಿಸಬೇಕಾದಂತಹ ಅಮೋಘವಾದ ಕೃತಿ ಸಿರಿಭೂವಲಯ. ನಾನು ಈ ಯಲವಳ್ಳಿಯ ನಾಗರಿಕರಿಗೆ ನಾನು ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತೇನೆ.
ಯಾಕಂದರೆ ನೀವೆಂಥ ಪುಣ್ಯಾತ್ಮರು, ಎಂಥ ದೊಡ್ಡ ಜಗತ್ತಿಗೆ ಆಶ್ಚರ್ಯಕರವಾದಂಥ ಒಂದು ಕೃತಿಯನ್ನು ಕೊಟ್ಟಂತಹ ಆ ಮಹಾಮುನಿಯ ತಪೋಭೂಮಿಯಾದಂಥ ಯಲವಳ್ಳಿ ಇದು. ನೀವು ಹೆಮ್ಮೆ ಪಡಬೇಕು. ನನಗೆ ಸಂತೋಷ ಆಯಿತು. ಕುಮುದೇಂದು ಅವರ ಹೆಸರಿನಲ್ಲಿ ಇಲ್ಲಿ ಒಂದು ಸಂಘ ಮಾಡ್ಕೊಂಡಿದ್ದೀರಿ, ಕಾರ್ಯಕ್ರಮಗಳನ್ನು ನಡೆಸ್ತೀರಿ ಅಂಥೇಳಿ. ಇದನ್ನು ಕೇಳಿ ನಮ್ಮ ಕಿವಿ ಪಾವನವಾಯಿತು ಅಂತ ಅನ್ಕೋತೀನಿ ನಾನು. ಯಾಕಂದರೆ ಎಲ್ಲರಿಗೂ ಈ ಭಾಗ್ಯ ಬರೋದಿಲ್ಲ. ಇಲ್ಲಿ ಬೋರ್ಡ್ ಇದೆ, ಯಲುವಳ್ಳಿ ಅಂತ ಇದೆ. ಇಲ್ಲಿ ಅಚ್ಚಾಗಿರುವ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಯಲುವಳ್ಳಿ ಅಂತ ಇದೆ. ಆದರೆ ಅದು ಯಲವಳ್ಳಿ ಆಗಬೇಕು. जिस भूमि पर आए हैं, जिसकी ये तपोभूमि है, जिस मुनिराज ने यहाँ रह कर के एक श्री भूवलय नाम के ग्रंथ की रचना की, उन आचार्य भगवंत, उन मुनिराज की हम जयकारा लगाएंगे। बोले मुनि श्री कुमुदेंदु महाराज की। बोलिए चर्या शोणमी आचार्य भगवंत विशुद्ध सागर जी महाराज की। हमारे मध्य में स्वामी जी विराजमान हैं, जिनके चरणों में हम इच्छामी बोलते हैं, उनसे आज्ञा मांगते हैं और उनका भी जयकारा लगाएंगे। बोलो भट्टारक महास्वामी जी की। बोले श्री भूवलय ग्रंथ की। देखिए, आज से 1000 वर्ष पूर्व एक ऐसे मुनिराज हुए जिन्होंने अंक गणित के माध्यम से लगभग 700 लघु भाषा और 18 महाभाषाओं में एक श्री भूले नाम का एक ग्रंथ रचा। ಗ್ರಂಥ ಬರೀಲಿಕ್ಕೆ ಬಹಳ ಕಷ್ಟ ಆಗಿದೆ ನನಗೆ. ಆ ಆದಿತ್ಯ ಸಾಗರ್ಜಿ ಮಹಾರಾಜರ ಒಂದು ಆಶೀರ್ವಾದದಿಂದ, ವಿಶುದ್ಧ ಸಾಗರ ಮಹಾರಾಜರ ಒಂದು ಆಶೀರ್ವಾದದಿಂದ ಈ ಗ್ರಂಥ ಇಂದು ಈ ಪುಸ್ತಕದ ಒಂದು ರೂಪವನ್ನು ಪಡೆದಿದೆ. ಇದರಲ್ಲಿ ನನ್ನ ಒಂದು ಗಣವಿದೆ. ನಾನು ಮೊದಲು ಇಂದೋರಿಗೆ ಹೋದಾಗ ಆದಿತ್ಯ ಸಾಗರ್ಜಿ ಮಹಾರಾಜರಿಗೆ ಹೇಳಿದೆ, ಸಿರಿಭೂವಲಯ ನಾ ಮುಟ್ಟಲ್ಲ, ಅದು ಬೆಂಕಿ ಅಂತ ಹೇಳಿದೆ. ಯಾಕಂದರೆ ಅನೇಕ ಬಾರಿ ಬಿದ್ದಿದ್ದೇನೆ ನಾ ಆಘಾತದಿಂದ. ಆದರೆ ನಮ್ಮ ಜೈನ ಗ್ರಂಥ ಬೆಂಕಿ ಅಲ್ಲಮ್ಮ, ತಣ್ಣೀರು ಅದು. ಆದ್ದರಿಂದ ಇದನ್ನು ನೀನು ಕೈಗೆತ್ಕೋಬೇಕು, ಇದು ನನ್ನ ಆಶೀರ್ವಾದ, ನನ್ನ ಆಜ್ಞೆ ಅಂತ ಹೇಳಿದ್ರು. ನಮ್ಮ ಜೈನ ಧರ್ಮದ ಬಹಳಷ್ಟು ಗ್ರಂಥಗಳಿದ್ದಾವೆ. ಬಹಳಷ್ಟು ಅಂದರೆ ಹೇಳಲಿಕ್ಕಾಗಲ್ಲ. ಅಷ್ಟೆಲ್ಲ ಗ್ರಂಥಗಳಲ್ಲಿ ಒಂದು ವಿಶಿಷ್ಟವಾದ ಗ್ರಂಥ ಯಾವುದು? ಸಿರಿಭೂವಲಯ. ವಿಶಿಷ್ಟವಾದ ಗ್ರಂಥನೂ ಇದೆ, ಮತ್ತು ಇನ್ನೊಂದು ಕ್ಲಿಷ್ಟವಾಗಿಯೂ ಇದೆ. ಯಾವುದು? ವಿಶಿಷ್ಟವಾಗಿಯೂ ಇದೆ, ಕ್ಲಿಷ್ಟವಾಗಿಯೂ ಇದೆ. ಅದನ್ನು ಇಷ್ಟವನ್ನಾಗಿ ಮಾಡಲಿಕ್ಕೆ ತೇಜಸ್ವಿಯವರು ಬಹಳ ಶ್ರಮಪಟ್ಟಿದ್ದಾರೆ. ಹಾಗಾಗಿ ಈ ವೇದಿಕೆ ಮೇಲೆ ಈ ಕಾರ್ಯಕ್ರಮವನ್ನು ತಾವೆಲ್ಲ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈ ಸಿರಿಭೂವಲಯ ಗ್ರಂಥ ಏನಿದೆ, ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಗಳಲ್ಲಿ ಈ ಗ್ರಂಥಗಳು ತಿಳ್ಕೋಬೋದು. ಆದರೆ ಯಾವ ರೀತಿಯಲ್ಲಿದೆ? ಅಂಕಲಿಪಿಯಲ್ಲಿ. ಅಂಕಲಿಪಿಯಲ್ಲಿ ಯಾಕಿದೆ? ಯಾರಾದರೂ ಯೋಚನೆ ಮಾಡಿದ್ದೀರಾ? ಯಾಕಂದರೆ ಆದಿನಾಥ ಸ್ವಾಮಿ ಮೊದಲನೇ ವಿದ್ಯೆ ಯಾವ ಭಾಷೆಯಲ್ಲಿ ಕಲಿಸಿದ್ದು? ಒಂದು ಬ್ರಾಹ್ಮಿ ಲಿಪಿ ಮತ್ತು ಅಂಕಲಿಪಿ. ಅದಕ್ಕೋಸ್ಕರ ಕುಮುದೇಂದು ಮುನಿಗಳು ಕೂಡ ಪ್ರಪ್ರಥಮವಾಗಿ ಯಾವ ಭಾಷೆಯಲ್ಲಿ ಕಲಿಸಿದ್ದಾರೆ ಆ ಭಾಷೆಯಲ್ಲೇ ಈ ಗ್ರಂಥವನ್ನು ಬರೆದಂತಹ ಮಹಾಮುನಿ ಯಾರು? ಆಚಾರ್ಯ ಕುಮುದೇಂದು ಮುನಿಗಳು.
ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ